ಅದು ಶಾಂತಿಯ ಸಂದೇಶ. ಇಸ್ಲಾಂ ಧರ್ಮ ಅಂತ ಹೇಳಿದ್ರೆ ಅದು ಶಾಂತಿಯ ಧರ್ಮ. इस्लाम धर्म ಅಂತ ಹೇಳಿದ್ರೆ ಅದು ಭಾವೈಕ್ಯತೆಯ ಧರ್ಮ. इस्लाम धर्म ಅಂದ್ರೆ ಅದು ಸಹೋದರತ್ವ ಧರ್ಮ. ईसाई मजहब के रहनुमा फादर विनय कुमार ने मजहब इस्लाम और मुसलमानों के खिलाफ प्रोपेगेंडा करने वालों को मुंह तोड़ जवाब दिया। फादर विनय कुमार ने कहा कि इस्लाम अमन का मजहब है, शांति का मजहब है और भारत के तिरंगा परचम तले हम सब एक हैं। ಅಂತ ಹೇಳಿದ್ರೆ ನೀವೆಲ್ಲರೂ ಒಟ್ಟುಗೂಡಿ ಸಿರತ್ ಅಭಿಯಾನ ಕರ್ನಾಟಕದಲ್ಲಿ ಎಲ್ಲೆಡೆ ಈ ಸಿರತ್ ಅಭಿಯಾನವನ್ನ ಮಾಡಿ ಮೊಹಮ್ಮದ್ ಪ್ರವಾದಿ ಶಾಂತಿ ಅವರ ಮೇಲಿರಲಿ, ಅವರ ಒಂದು ಮೌಲ್ಯಗಳನ್ನ ಕರ್ನಾಟಕಾದ್ಯಂತ ಹರಡುತ್ತಿರುವಂತಹ ಈ ಸಂದರ್ಭದಲ್ಲಿ ಸಂತೋಷ. ನೀವೆಲ್ಲರೂ ಒಟ್ಟುಗೂಡಿ. ಎರಡನೇ ಸಂತೋಷ, ಈ ಒಂದು ವೇದಿಕೆಯ ಮೇಲೆ ಈ ಭಾರತದ ಧ್ವಜವನ್ನ ನೋಡಿ. ಎಷ್ಟು ನಿಮಗೆ ದೇಶದ ಮೇಲೆ ಅಭಿಮಾನ ಇದೆ, ದೇಶದ ನಾವೆಲ್ಲ ಪ್ರಜೆಗಳು ಒಂದೇ ಅಂತ ಹೇಳಿ ಸೂಚಿಸಲಿಕ್ಕೆ ಇವತ್ತು ನೀವು ಇಲ್ಲಿ ಭಾರತದ ಧ್ವಜವನ್ನ ಇಟ್ಟಿದ್ದೀರಾ. ಬಹಳ ಸಂತೋಷ. ಯಾಕಂತ ಹೇಳಿದ್ರೆ ಇದು ನಮಗೆ ಮುಖ್ಯ. ನಾವೆಲ್ಲರೂ ಒಂದೇ ಅನ್ನೋ ಮನೋಭಾವನೆ ಇದೊಂದೇ ಸಾಕು. ನಾವೆಲ್ಲರೂ ಒಂದೇ, ನಾವೆಲ್ಲ ಭಾರತೀಯರು ಅನ್ನುವ ಒಂದು ಸಂದೇಶವನ್ನ ನೀವು ನೋಡ್ತಾ ಇದ್ದೀರಾ, ಕೇಳ್ಕೊಳ್ತಾ ಇದ್ದೀರಾ, ಇಡೀ ಜಗತ್ತಿಗೆ ನೀವು ನೀಡ್ತಾ ಇದ್ದೀರಾ. ಬಹಳ ಸಂತೋಷ. ಕಾರಣ ಪ್ರವಾದಿ ಮೊಹಮ್ಮದ್ ರವರು ಶಾಂತಿ ಅವರ ಮೇಲಿರ್ಲಿ, ಅವರು ಎಷ್ಟು ಒಳ್ಳೆಯ ಮೌಲ್ಯಗಳನ್ನ ಈ ಜಗತ್ತಿಗೆ ಇಡೀ ವಿಶ್ವಕ್ಕೆ ಬಿಟ್ಟಿದ್ದಾರೆ ಅಂತ ಹೇಳಿ ನಾವೆಲ್ಲರೂ ಇವತ್ತು ಅವನ್ನ ನೋಡಿ ಕಲಿಬೇಕಾಗಿದೆ. ಹೆಣ್ಣು ಮಕ್ಕಳಿಗೆ ಮೌಲ್ಯ ಮರ್ಯಾದೆ ಗೌರವವನ್ನ ಹೇಗೆ ಕೊಡೋದು, ಅದರಲ್ಲೂ ವಿಧವೆಯರಿಗೆ ಮರು ವಿವಾಹ ಮಾಡಿಕೊಳ್ಳುವ ಅವಕಾಶ, ಆಸ್ತಿಯಲ್ಲಿ ಅವರಿಗೆ ಒಂದು ಪಾಲು, ಇದೇ ರೀತಿ 6ನೇ ಶತಮಾನದಲ್ಲಿ ಎಷ್ಟೆಲ್ಲ ಅವರು ವಿಚಾರಗಳನ್ನ ಸುಧಾರಣೆಯನ್ನು ತಂದಿದ್ದಾರೆ. ಅಂತಹ ಪ್ರವಾದಿಯ ಒಂದು ಮೌಲ್ಯ ಬದುಕು ನಮಗೆಲ್ಲರಿಗೂ ಪ್ರೇರಣೆಯಾಗಿದೆ. ಪ್ರವಾದಿಯವರ ಬದುಕೆ ನಮಗೆಲ್ಲರಿಗೂ ಸ್ಫೂರ್ತಿಯಾಗಿದೆ. ಪ್ರವಾದಿಗಳ ಬದುಕನ್ನ ನೋಡಿದ್ರೆ ನಾವೆಲ್ಲರೂ ಕಲಿಬೇಕು. ಕ್ರೈಸ್ತರು, ಹಿಂದೂಗಳು, ಮುಸಲ್ಮಾನರು ಎಲ್ಲರೂ ಕೂಡ ಅವರಿಂದ ಕಲಿಬೇಕಾಗಿದೆ. ಅಂತಹ ಒಳ್ಳೆಯ ಪ್ರವಾದಿಯ ಒಂದು ಕೀರ್ತನ ಹಬ್ಬವನ್ನ ಮಾಡುವಾಗ, ಅವರ ಮೌಲ್ಯಗಳನ್ನ ಕಲಿಯುವಾಗ ಅವರು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು, ಅವರ ಮಗಳನ್ನ ಎಷ್ಟು ಪ್ರೀತಿಯಿಂದ ಕರೆದು ಪಕ್ಕದಲ್ಲಿ ಕೂರಿಸ್ಕೊಳ್ತಾ ಇದ್ರು. ಇಡೀ ಅವರ ಬದುಕನ್ನ ನೋಡಿದ್ರೆ ಪ್ರವಾದಿ ಮೊಹಮ್ಮದ್ ಶಾಂತಿ ಅವರ ಮೇಲಿರ್ಲಿ, ಅವರ ಒಂದು ಬದುಕು ನಮಗೆ ಪ್ರೇರಣೆ ಆಗಿದೆ. ಆದ್ರೆ ಈ ಪ್ರಸ್ತುತ ಸಮಾಜದಲ್ಲಿ ನಾವೆಲ್ಲರೂ ಒಂದಾಗಿ ಒಂದು ಸಂದೇಶವನ್ನು ಕೊಡಬೇಕಾಗಿದೆ. ಅದು ಶಾಂತಿಯ ಸಂದೇಶ. ಇಸ್ಲಾಂ ಧರ್ಮ ಅಂತ ಹೇಳಿದ್ರೆ ಅದು ಶಾಂತಿಯ ಧರ್ಮ. ಇಸ್ಲಾಂ ಧರ್ಮ ಅಂತ ಹೇಳಿದ್ರೆ ಅದು ಭಾವೈಕ್ಯತೆಯ ಧರ್ಮ. ಇಸ್ಲಾಂ ಧರ್ಮ ಅಂದ್ರೆ ಅದು ಸಹೋದರತ್ವ ಧರ್ಮ. ಇಸ್ಲಾಂ ಧರ್ಮ ಎಲ್ಲೂ ಇಲ್ಲ, ಇಲ್ಲೇ ಇದೆ. ಆ ಧರ್ಮವನ್ನ ಎಲ್ಲರೂ ಪ್ರೀತಿಯಿಂದ ಕಾಣಿ ಅಂತ ಅನ್ನೋ ಸಂದೇಶವನ್ನ ಇವತ್ತು ನಾವೆಲ್ಲರೂ ನೀಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಇವತ್ತು ಮಾಧ್ಯಮದಲ್ಲಿ ನೋಡಿದ್ರೆ, ಹೊರಗಡೆ ಪ್ರಸ್ತುತ ಸಮಾಜದಲ್ಲಿ ನೋಡಿದ್ರೆ ಏನೋ ಒಂದು ರೀತಿಯಾದಂತಹ ಭಾವನೆ ನಮ್ಮ ಇಸ್ಲಾಂ ಧರ್ಮದ ಸಹೋದರರನ್ನ ಯಾವುದು ಕೂಡ ಇರಬಾರದು. ಯಾಕಂತ ಹೇಳಿದ್ರೆ ನಾವೆಲ್ಲರೂ ಒಂದೇ, ನಮ್ಮ ಮೈಯಲ್ಲಿ ಹರಿಯೋ ರಕ್ತ ಕೂಡ ಒಂದೇ, ಇಸ್ಲಾಂ ಸಹೋದರರ ರಕ್ತದ ಕೂಡ ಒಂದೇ ರಕ್ತ, ಹಿಂದೂ ಧರ್ಮದ ಸಹೋದರರು ಕೂಡ ಒಂದೇ ರಕ್ತ. ನಾವೆಲ್ಲರೂ ಒಬ್ಬರೇ. ನಮ್ಮ ಧರ್ಮಗಳು ಬೇರೆ ಆಗಿರ್ಬೋದು, ಆದ್ರೆ ಮಾನವೀಯತೆ ಬೇರೆ ಆಗಿಲ್ಲ. ಅದರಲ್ಲೂ ಇಸ್ಲಾಂ ಧರ್ಮದಲ್ಲಿ ಮಾನವೀಯತೆ ಇದೆ. ಸಕಾತ್ ಅಂತ ಹೇಳಿ ಇದೆ. ಎಷ್ಟು ಇವತ್ತು ಇಸ್ಲಾಂ ಸಹೋದರರು ತಮ್ಮ ಹತ್ತಿರ ಎಷ್ಟೋ ಭಾಗವನ್ನ, ತಮ್ಮ ಆದಾಯವನ್ನ ಜನರ ಬಡವರಿಗಾಗಿ ಅವರು ಮೀಸಲಿಡ್ತಾರೆ. ರಂಜಾನ್ ಹಬ್ಬ ಬಂದ್ರೆ ಎಷ್ಟು ತ್ಯಾಗವನ್ನ, ಬಲಿದಾನಗಳನ್ನ, ಅರ್ಪಣೆಗಳನ್ನ ಬಡವರಿಗೋಸ್ಕರ ತಮ್ಮ ಬದುಕನ್ನ ಅವರು ಮೀಸಲಾಗಿರ್ತಾರೆ. ಇಂಥ ಒಂದು ಧರ್ಮ ಪ್ರೀತಿಯ ಧರ್ಮ ಇಸ್ಲಾಂ ಧರ್ಮ, ಸಹೋದರ ಪ್ರೇಮದ ಧರ್ಮ. ಇಡೀ ಕರ್ನಾಟಕದಲ್ಲಿ ನ್ಯಾಯದ ಬಗ್ಗೆ ಪ್ರವಾದಿ ಮೊಹಮ್ಮದ್ ರವರ ನ್ಯಾಯದ ಕುರಿತು ಸಿರತ್ ಅಭಿಯಾನವನ್ನು ಮಾಡುವಾಗ ಈ ನ್ಯಾಯ ಅನ್ನುವ ಪದ ಇನ್ಸಾಫ್ ಈ ಅರಬಿಕ್ ವರ್ಡ್ ಅಂತ ಬಂದಿದೆ. ಅದರಲ್ಲೂ ಕೂಡ ಇಬ್ರು ಪದ ನೋಡಿದ್ರೆ ಅದು ಮಿಶ್ವಾತ್ ಅಂತ ಹೇಳುತ್ತೆ. ಮಿಶ್ವಾತ್ ಅಂತ ಹೇಳಿದ್ರೆ ಸಹೋದರ ಪ್ರೇಮ. ಈ ಸಹೋದರ ಪ್ರೇಮ, ನ್ಯಾಯ, ನೀತಿ, ಶಾಂತಿ ಇಸ್ಲಾಂ ಧರ್ಮ ಪ್ರತಿಪಾದಿಸುತ್ತೆ. ಅದಕ್ಕೋಸ್ಕರ ಈ ಇಸ್ಲಾಂ ಧರ್ಮವನ್ನ ನಾವೆಲ್ಲರೂ ಸಹೋದರ ಧರ್ಮ ಎಂದು ಸ್ವೀಕರಿಸಿ ಪ್ರೀತಿಸಬೇಕಾಗಿದೆ. ಇಸ್ಲಾಂ ಧರ್ಮ ಯಾವಾಗಲೂ ಶಾಂತಿಯನ್ನೇ ಹೇಳುತ್ತೆ, ಶಾಂತಿಯನ್ನೇ ಪ್ರತಿಪಾದಿಸುತ್ತೆ, ಸಹೋದರ ಪ್ರೇಮವನ್ನ ಕಲಿಸಿಕೊಡುತ್ತೆ. ಅವರ ಒಂದು ಜೀವನ ಶೈಲಿಯನ್ನ ನೋಡಿದ್ರೆ ನಮ್ಗೆಲ್ಲರಿಗೂ ಬಹಳ ಸಂತೋಷ ಆಗುತ್ತೆ. ಪ್ರಾರ್ಥನೆ, ಅವರ ಬದುಕೆ ಪ್ರಾರ್ಥನೆಯ ಬದುಕು. ಅವರು ನಮಾಜ್ ಮಾಡುವಾಗ, ಅವರು ಮಸ್ಜಿದಲ್ಲಿ ಹೋಗಿ ಅಲ್ಲಾಹ್ಗೆ ಪ್ರಾರ್ಥನೆ ಮಾಡುವಾಗ ಅವರ ಬದುಕನ್ನ ನೋಡಿದ್ರೆ ಎಂತ ಶಿಸ್ತಿನ ಬದುಕು. ಇಂತಹ ಬದುಕು ನಮ್ಮ ಸಮಾಜಕ್ಕೆ ಪ್ರೇರಣೆಯಾಗಿದೆ.
ಅದಕ್ಕೋಸ್ಕರ ಯೇಸು ಸ್ವಾಮಿ ಹೇಳ್ತಾರೆ, ನಾನು ಬಂದಿರೋದು ಶಾಂತಿಯನ್ನ ಕೊಡ್ಲಿಕ್ಕೆ ಅಂತ ಹೇಳಿ. ಆ ಯೇಸು ಸ್ವಾಮಿಯ ಶಾಂತಿ ಇಸ್ಲಾಂ ಧರ್ಮದಲ್ಲಿ ಇದೆ ಅಂತ ನಾನು ಭಾವಿಸ್ತೀನಿ. ಯಾಕಂತ ಹೇಳಿದ್ರೆ ಇಸ್ಲಾಂ ಧರ್ಮದ ಸಹೋದರತ್ವ, ಆ ಒಂದು ಪರಸ್ಪರ ಪ್ರೀತಿಯನ್ನ ಎಲ್ಲೂ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಇದೊಂದು ವಿಶ್ವ ಕುಟುಂಬ, ವಸುದೈವ ಕುಟುಂಬ, ಶಾಂತಿಯ ಕುಟುಂಬ, ಇಸ್ಲಾಂ ಕುಟುಂಬ, ಪ್ರೀತಿಯ ಕುಟುಂಬ, ಇಸ್ಲಾಂ ಕುಟುಂಬ, ನ್ಯಾಯದ ಕುಟುಂಬ, ನೀತಿಯ ಕುಟುಂಬ, ಪ್ರೀತಿಯ ಕುಟುಂಬ, ಎಲ್ಲರನ್ನ ಒಂದು ಎನ್ನುವ ನೋಡುವ ಕುಟುಂಬ. ಈ ಕುಟುಂಬದಲ್ಲಿ ನಾನು ಫಾದರ್ ಆಗಿ ಬಂದು ಭಾಗಿಯಾಗಿರೋದು ಬಹಳ ಸಂತೋಷ. ನಾನು ಜನಾಮ ಅವರ ಒಂದು ವಿಡಿಯೋ ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದ್ದೆ, ಎಲ್ರಿಗೂ ಶೇರ್ ಮಾಡಿದೆ. ಅವ್ರ ಹೆಸರು ಬರ್ಕೊಂಡಿದ್ದೀನಿ, ಅಕ್ಬರ್ ಅಲಿ ಅವರ ಇನ್ಸ್ಟಾಗ್ರಾಮ್ ವಿಡಿಯೋ ತುಂಬಾ ವೈರಲ್ ಆಗಿದೆ. ನಿನ್ನೆ ಒಬ್ರಿಗೆ ಕಳಿಸಿದಾಗ ಅವ್ರು ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾ ಇದ್ದಾರಲ್ವ, ಇವರಿಗೆ ಕನ್ನಡ ಗೊತ್ತಾ ಅಂತ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು. ನಾನು ಹೇಳಿದೆ, ಅವ್ರಿಗೆ ಕನ್ನಡನೂ ಗೊತ್ತು, ಕರ್ನಾಟಕನೂ ಗೊತ್ತು, ಇಂಡಿಯಾನೂ ಗೊತ್ತು, ಭಾರತನೂ ಗೊತ್ತು, ಅವರಿಗೆ ಪ್ರೀತಿನೂ ಗೊತ್ತು, ಎಲ್ಲಾ ಗೊತ್ತು. ಅದ ಅರ್ಥ ಮಾಡ್ಕೊಳ್ಳೋ ಮನಸ್ಸು ಬೇಕಷ್ಟೇ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಇಂಥ ಒಂದು ಕಾರ್ಯಕ್ರಮ ಇನ್ನೂ ಹೆಚ್ಚಾಗ್ಲಿ, ನಮ್ಮ ಧರ್ಮದ ಗೋಡೆಗಳು ತಗ್ಲಿ, ಮಾನವೀಯತೆ ಮೆರಿಲಿ, ಇಸ್ಲಾಂ ಧರ್ಮ ಶಾಂತಿ ಧರ್ಮ ಎಲ್ಲರಿಗೂ ಗೊತ್ತಾಗ್ಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಆಯೋಜಿಸಿರೋರಿಗೆ ಮತ್ತು ನಿಮ್ಗೆಲ್ಲರಿಗೂ ಶುಭಾಶಯ, ಅಭಿನಂದನೆ, ಅಲ್ಲನ ಆಶೀರ್ವಾದ ಮತ್ತು ನಮ್ಮೆಲ್ಲರ ಶುಭಾಶಯಗಳು. ಧನ್ಯವಾದಗಳು. बेंगलुरु के गुरप्पन पाल्या बीटीएम लेआउट में सीरतुन नबी सल्लल्लाहु अलैहि वसल्लम का अज़ीमुश्शान जलसा इलाके के नौजवानों की मेहनत कोशिश काविश से मुनअक़द हुआ जलसा। सीरतुन नबी सल्लल्लाहु अलैहि वसल्लम की रोशनी में इंसानियत का पैगाम, दोस्ती भाईचारे का पैगाम। जी हाँ, इस यादगार जलसे में एक जानिब उलमाए कराम तो दूसरी तरफ हिंदू ईसाई मजहब के रहनुमाओं ने, सियासी व समाजी शख्सियात ने मौजूदा हालात पर रोशनी डालते हुए समाज को अहम तरीन पैगाम दिया। ईसाई मजहब के रहनुमा फादर विनय कुमार ने मजहब इस्लाम और मुसलमानों के खिलाफ प्रोपेगेंडा करने वालों को मुंह तोड़ जवाब दिया। फादर विनय कुमार ने कहा कि इस्लाम अमन का मजहब है, शांति का मजहब है और भारत के तिरंगा परचम तले हम सब एक हैं। हिंदू मजहब के रहनुमा श्री श्रीनिवास रामानुजा भट्टाचार्य ने हजरत इब्राहिम अलैहिस्सलाम, मक्के की तामीर, हजरत मोहम्मद सल्लल्लाहु अलैहि वसल्लम की जिंदगी के चंद अहम वाकयात पर रोशनी डाली। उडुपी से आए मशहूर कन्नड़ा स्पीकर अकबर अली उडुपी ने नबी करीम सल्लल्लाहु अलैहि वसल्लम की सीरत को बयान किया और मौजूदा दौर में मुसलमानों की क्या जिम्मेदारी होनी चाहिए, इस पर गुफ्तगू की। कर्नाटक रियासती हज कमेटी के चेयरमैन जुल्फिकार अहमद खान टीपू और बीबीएमपी के साबिक कारपोरेटर रिजवान नवाब ने भी इस जलसे से खिताब किया और कहा कि बहुत सालों बाद गुरप्पन पाल्या बीटीएम लेआउट में इस तरह का जलसा देखने को मिला है। दोस्तों, इस अज़ीमुश्शान जलसे की सबसे बड़ी बात यह रही कि रियासत कर्नाटक के अमीर शरीयत मौलाना सगीर अहमद रशादी ने अपनी नासाज़ी तबीयत के बावजूद यहाँ पहुंचकर जलसे की सदारत फरमाई और अपनी दुआओं से नवाजा। इस मौके पर शहर बेंगलुरु के दो मशहूर उलमाए कराम मौलाना मोहम्मद शाकिरुल्लाह रशादी, मौलाना पीएम मोहम्मद मुजम्मिल वालाजाही रशादी की तकरीरें दिलों को, जहनों को झिंझोड़ने वाली थीं। इन दोनों उलमाए कराम ने नौजवानों को, खवातीन को बेदार होशियार करने की कोशिश की और कहा कि हम अपने आप को मुसलमान कहते हैं, नबी पाक सल्लल्लाहु अलैहि वसल्लम का आशिक कहते हैं, लेकिन हमारे ऐमाल, अतवार, मामलात क्यों खराब हो रहे हैं, इस पर गौर करने की जरूरत है। तो दोस्तों, मौलाना मोहम्मद शाकिरुल्लाह रशादी और मौलाना पीएम मोहम्मद मुजम्मिल वालाजाही रशादी ने इस जलसे में अपने खिताब नायाब से पूरे मजमुए को बेदार करने की कोशिश की। इस मौके पर मौलाना इफ्तिखार अहमद मोहसिन, मौलाना शेख मुनीर अहमद रशादी व दीगर उलमाए कराम ने भी खिताब किया। ड्रग्स के खिलाफ तहरीक चला रहे इमरान शाह ने भी
नौजवानों और वालिदैन को पैगाम दिया। ऑल इंडिया रीम दावतुल कुरानुल करीम के सदर कारी मोहम्मद रिजवान बेग शमसी की निजामत में ये यादगार जलसा मुनअक़द हुआ। ख़वातीन के लिए कैम्ब्रिज पब्लिक स्कूल में अलहदा इंतजाम किया गया था। जनूबी हिंद न्यूज़ रिपोर्ट।